ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ಪ್ರಮುಖ ಸುದ್ದಿ ಅನ್ನೋದಕ್ಕಿಂತ ಕ್ರೈಮ್ ಸುದ್ದಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇವತ್ತು ಎಲ್ಲಿ ನೋಡಿದ್ರೂ ಕೂಡ ದಿನೇ ದಿನೇ ಕ್ರೈಮ್ಗಳು ಹೆಚ್ಚಾಗ್ತಾನೇ ಇದೆ. ಟೆಕ್ಕಿಗಳಿಗೆ ಡ್ರಗ್ಸ್ ಮಾರುತ್ತಿದ್ದ ಇಂಜಿನಿಯರ್ ಸೆರೆ. ಓದಿರುವಂಥವರು, ಬುದ್ಧಿ ಇರೋರು, ಎಲ್ಲರೂ ತಿಳ್ಕೊಂಡಿರೋರೇ ಈ ಕೆಲಸಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬೊಮ್ಮಸಂದ್ರದ ನಿವಾಸಿ ಜಿಜೋ ಪ್ರಸಾದ್ ಇವರು ಕೇರಳದಿಂದ ಡ್ರಗ್ಸ್ನ ತಂದು ಇಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. 100 ಗ್ರಾಮ್ಗೆ 12,000 ರೂಪಾಯಿ ಈ ರೀತಿಯಾಗಿ ಮಾರಾಟ ಮಾಡ್ತಾ ಇರ್ತಾರೆ. ಇವ್ರ ಬಳಿ 4 ಕೋಟಿ ಡ್ರಗ್ಸ್ನ ವಜಾ ಮಾಡ್ಕೊಂಡಿದ್ದಾರೆ ಪೊಲೀಸವರು. ಇನ್ನು ಈತ ಒಬ್ಬರಾದರೆ ಮತ್ತೊಬ್ಬರು ನೈಜೀರಿಯಾದವರು 2 ಕೋಟಿ ಡ್ರಗ್ಸು ವಶ ಮಾಡ್ಕೊಂಡಿದ್ದಾರೆ. ಕ್ರಿಸ್ಟೋಫರ್ ಅಂತ ಇವ್ರ ಹೆಸರು. ಇವರು ಕೂಡ ಇಂಜಿನಿಯರು. ಇವ್ರ ಬಳಿ 2 ಕೋಟಿ ಮೌಲ್ಯದ ಡ್ರಗ್ಸನ್ನು ಪೊಲೀಸವರು ವಶ ಮಾಡ್ಕೊಂಡಿದ್ದಾರೆ. ವೀಕ್ಷಕರೇ, ನಾವಿಲ್ಲಿ ಗಮನಿಸಬೇಕಾದಂಥದ್ದು, ಯಾವುದೇ ಒಂದು ಈ ಡ್ರಗ್ಸ್ ವಿಚಾರ ಬಂದಾಗ ಅಥವಾ ಕ್ರೈಮ್ಗಳ ವಿಚಾರ ಬಂದಾಗ ಹೆಚ್ಚು ಓದಿರುವಂಥವ್ರು ಅಥವಾ ಹೊರ ರಾಜ್ಯದವರಿಂದನೇ ಈ ರೀತಿ ಕೆಲಸಗಳು ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಒಬ್ಬರು ಕೇರಳ ರಾಜ್ಯದವರು ಜಿಜೋ ಪ್ರಸಾದ್ ಮತ್ತು ಇನ್ನೊಬ್ಬರು ನೈಜೀರಿಯಾದವರು. ಹೊರ ರಾಜ್ಯದವರಿಂದನೇ ಅತಿ ಹೆಚ್ಚಾಗಿ ಈ ರೀತಿಯಾದಂತಹ ಕೆಲಸಗಳು, ಕ್ರೈಮ್ಗಳು ನಡೀತಾ ಇದೆ ಅಂತಲೇ ಹೇಳ್ಬೋದು. ರಾಜ್ಯದಿಂದ ಬಂದಿದ್ದು ಎಜುಕೇಷನ್ ಮಾಡಿಕೊಂಡು ಎಲ್ಲಿಂದನೋ ಬಂದಿರ್ತಾರೆ ಓದೋದಕ್ಕೋಸ್ಕರನೋ ಅಥವಾ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ. ಇವರು ಇಂಜಿನಿಯರಿಂಗ್ ಓದಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಖಾಸಗಿ ಕಂಪನಿಯಲ್ಲಿ ಇಂಜಿನಿಯರಿಂಗಾಗಿ ಕೆಲಸ ಮಾಡ್ತಾಯಿದ್ರು ಕೂಡ ಈ ರೀತಿ ಒಂದು ಕೆಲಸ ಕೂಡ ಮಾಡ್ತಾಯಿದೆ. ಸದ್ಯಕ್ಕೆ ಪೊಲೀಸರು ಒಟ್ಟಾರೆ 6 ಕೋಟಿ ಮೌಲ್ಯದ ಡ್ರಗ್ಸನ್ನು ವಶ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ, ಮನೆಯಲ್ಲಿ ಮಲಗಿದ್ದಂತಹ ಅಪ್ಪ ಅಮ್ಮ ಹಾಗೂ ಅಕ್ಕನ ಮೇಲೆ ಸ್ವಂತ ಮಗನೇ ಚಾಕು ಇರಿದಿರುವಂತಹ ಘಟನೆ ಇದು. ಬೆಳಗಿನ ಜಾವ ಸುಮಾರು 3 ಗಂಟೆಗೆ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೇದರಹಳ್ಳಿಯಲ್ಲಿ ನಡೆದಿರುವಂತಹ ಈ ಘಟನೆ ವಿನಾಯಕ ಲೇಔಟ್ ನಿವಾಸಿ ಕೃಷ್ಣಮೂರ್ತಿ, ಪಾರ್ವತಮ್ಮ ಹಾಗೂ ನಯನ ಇವರ 3 ಜನದ ಮೇಲೂ ಅವರ ಮಗ ಹರ್ಷ ನಡೆಸಿರುವಂತಹ ಈ ಒಂದು ಕೃತ್ಯ ಅಂತಲೇ ಹೇಳ್ಬೋದು. 21 ವರ್ಷದ ಮಗ ಬೆಳಗಿನ ಜಾವ ಅವರು ಎದ್ದೇಳೋದಕ್ಕೆ ಮುಂಚೆನೇ ಡೋರ್ ಲಾಕ್ ಎಲ್ಲ ಮಾಡಿ ಅವ್ರು ಆಚೆ ಹೋಗಬಾರ್ದು ಅಂತ ಮನೆಯಲ್ಲಿ ಈ ರೀತಿಯಾದಂತಹ ಕೃತ್ಯ ನಡೆಸಿದ್ದಾನೆ. ಸೊ ಅವರ ಒಂದು ಕಿರುಚಾಟವನ್ನು ನೋಡಿ ಅಕ್ಕಪಕ್ಕದ ಜನ ಪೊಲೀಸರಿಗೆ ಕಾಲ್ ಮಾಡಿದ್ದಾರೆ. ಪೊಲೀಸರು ಬಂದು ಅವರನ್ನು ಸೇವ್ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನು ಈತ ಮಾನಸಿಕ ಅಸ್ವಸ್ಥ ಅಂತ ಸದ್ಯಕ್ಕೆ ಸುದ್ದಿಯಾಗಿರುವಂಥದ್ದು. ಆದರೆ ಅದು ಎಷ್ಟು ಮಾತ್ರ ನಿಜ ಅನ್ನೋದು ಇನ್ನೂ ಬೆಳಕಿಗೆ ಬಂದಿಲ್ಲ. ಯಾಕಂದರೆ 2 ವರ್ಷದ ಹಿಂದೆ ತನ್ನ ತಾಯಿ ಹತ್ರ ಹೇಳ್ಕೊಂಡಿರ್ತಾನೆ, ಯಾಕೋ ಇತ್ತೀಚೆಗೆ ಒಂದು ರೀತಿಯಾಗಿ ಭಯ ಆಗ್ತಾ ಇದೆ ಅಂತ. ಆಸ್ಪತ್ರೆಗೆ ಬಾ ಅಂದರೆ ಅವನು ತೋರಿಸ್ಕೊಂಡಿರಲ್ಲ. ಬಟ್ ಈತ ಇಂಜಿನಿಯರಿಂಗ್ ಓದ್ತಾ ಇರ್ತಾನೆ ಕೂಡ. ಇಂಜಿನಿಯರಿಂಗ್ ಓದ್ತಿದ್ದಂತಹ ವಿದ್ಯಾರ್ಥಿ ಅಂತಲೇ ಹೇಳ್ಬೋದು. ಈ ರೀತಿ ಕೆಲಸ ನಡೆದಿದೆ. ಈಗ ಮನೆ ಮಕ್ಕಳೇ ಈ ಥರ ಆದರೆ ಮತ್ತು ನಾವು ಯಾವ ರೀತಿ ಬದುಕುವಂಥದ್ದು, ಯಾವ ರೀತಿ ಬೈದ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಈಗ ಸದ್ಯಕ್ಕೆ ಸಮಾಜದಲ್ಲಿ ಅಂತ ಯೋಚನೆ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ವಿಳಾಸ ಕೇಳುವಂತಹ ನೆಪದಲ್ಲಿ ಸ್ತ್ರೀಯರ ಸರ ದೋಚುವಂತಹ ಗ್ಯಾಂಗ್ ಅಂತಲೇ ಹೇಳ್ಬೋದು. ಇದು ಒಂದು ರೀತಿಯಾಗಿ ಇದು ಮಹಿಳೆಯರ ಗಮನವನ್ನು, ಅಂದರೆ ಅವ್ರನ್ನ ಎಲ್ಲ ಹೊರಗಡೆ ಓಡಾಡ್ತಿರ್ತಾರೆ, ಅವ್ರ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಥವಾ ಬಸ್ಗೆ ವೆಯ್ಟ್ ಮಾಡೋಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗುವಂಥ ಸಂದರ್ಭಗಳಲ್ಲಿ ಅವರನ್ನು ಅಡ್ರೆಸ್ ಕೇಳುವಂಥದ್ದು, ವಿಳಾಸ ಕೇಳುವಂಥದ್ದು. ಆಗ ಒಬ್ಬ ಅಡ್ರೆಸ್ ಕೇಳ್ತಾಯಿದ್ರೆ ಮತ್ತೊಬ್ಬ ಏನೋ ಬೇರೆ ಕಡೆ ಮಾತಾಡಿಸೋದು, ಈ ರೀತಿ ಎಲ್ಲ ಮಾಡಿ ಈ 4 ಜನ ಏನಿದ್ದಾರೆ, ತನ್ವೀರ್, ಶಬೀರ್, ಶಾಹಿದ್, ಅಲಿನಾಕಿ, ಒಟ್ಟು 6 ಲಕ್ಷ ಮೌಲ್ಯದ 87 ಗ್ರಾಮ್ ಚಿನ್ನವನ್ನು ಕದ್ದಿರ್ತಾರೆ. ಇನ್ನು ಇದಕ್ಕೆ ದ್ವಿಚಕ್ರ ಹಾಗೂ ಕಾರು ಅದನ್ನು ಕೂಡ ಬಳಸ್ಕೊಂಡಿರ್ತಾರೆ ಇವರು, ಕಾರಲ್ಲಿ ಮತ್ತು 2 ವೀಲರ್ಗಳಲ್ಲಿ. ಈ ರೀತಿ ಮಾಡಿ ಇವರು ಕೂಡ ಮಹಾರಾಷ್ಟ್ರದ ನಾಗಪುರದವರು. ಇವರು ಕೂಡ ಹೊರ ರಾಜ್ಯದವರು. ನಾವು ಪ್ರತಿಯೊಂದು ಪ್ರಕರಣಗಳಲ್ಲೂ ಗಮನಿಸ್ತಾನೆ ಇರ್ತೀವಿ ವೀಕ್ಷಕರೇ. ಆದಷ್ಟು ಒಂದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣ ಆಗಿರಬಹುದು, ಕೊಲೆ ಪ್ರಕರಣ ಆಗಿರಬಹುದು, ಪ್ರತಿಯೊಂದು ಕೂಡ ಹೊರ ರಾಜ್ಯದವರಿಂದನೇ ಅತಿ ಹೆಚ್ಚು ಆಗ್ತಾಯಿದೆ. ಬಟ್ ಎಲ್ಲೋ ಒಂದು ಕಡೆ ಎಲ್ಲರೂ ಈ ಥರ ಅಂತ ಹೇಳ್ತಾ ಇಲ್ಲ. ಯಾರೋ ಒಬ್ಬರು, ಕೆಲವೊಬ್ಬರು ಇದರಿಂದ ಒಳ್ಳೆಯವ್ರಿಗೂ ಕೂಡ ಕೆಟ್ಟ ಹೆಸರು ಬರ್ತಾಯಿದೆ. ಈಗ ಹೊರ ರಾಜ್ಯದವರು ತಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ, ಕೆಲಸಕ್ಕೆ, ಓದೋದಕ್ಕೆ
ಪ್ರತಿಯೊಂದಕ್ಕೂ ಕೂಡ ನಮ್ಮ ರಾಜ್ಯಕ್ಕೆ ಬಂದಿರ್ತಾರೆ. ಅವ್ರನ್ನ ಒಂದು ಒಳ್ಳೆ ಗೌರವಿತವಾಗಿ ನಾವು ಕೂಡ ನಡೆಸ್ಕೊಳ್ತಾ ಇರ್ತೀವಿ. ಆದರೆ ಅವರಿಂದ ಇಷ್ಟೆಲ್ಲ ಒಂದು ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇವರು ಮಹಾರಾಷ್ಟ್ರದ ದರೋಡೆಕೋರರ ಗ್ಯಾಂಗ್ ಅಂತಲೇ ಹೆಸರುವಾಸಿಯಾಗಿರುವಂಥವ್ರು. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗೋದು, ಅಲ್ಲಿ ಸುಮಾರು ಏನಿಲ್ಲ ಅಂದರೂ ಒಂದು KGಯಷ್ಟು ಚಿನ್ನವನ್ನು ಕಳ್ತನ ಮಾಡುವಂಥದ್ದು, ಮತ್ತೆ ಅವ್ರ ರಾಜ್ಯಕ್ಕೆ ಹೋಗೋದು, ಅಲ್ಲಿ ಹೋಗಿ ಅದನ್ನು ಮಾರಾಟ ಮಾಡೋದು, ತಿರ್ಗಾ ಈ ಕಡೆ ಇನ್ನೊಂದು 6 ತಿಂಗಳು ವರ್ಷ ಈ ಕಡೆ ಮತ್ತೆ ಬರದೇ ಇರ್ಬೋದು, ಮತ್ತೆ ಬೇರೆ ಒಂದು ರಾಜ್ಯವನ್ನು ಆಯ್ಕೆ ಮಾಡ್ಕೊಳ್ಳೋದು, ಮತ್ತು ಅಲ್ಲೋಗಿ ಅಲ್ಲಿ ಕಳ್ತನ ಮಾಡೋದು, ಅಪರಾಧ ಮಾಡೋದು, ಈ ರೀತಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸದ್ಯಕ್ಕೆ ಈಗ ಪೊಲೀಸರ ವಶ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಎಲ್ಲೋ ಒಂದು ಕಡೆ ಹೊರ ರಾಜ್ಯದವ್ರನ್ನ ನಮ್ಮ ರಾಜ್ಯಕ್ಕೆ ಸೇರಿಸ್ಕೊಳ್ತಾ ಇರೋದೇ ತಪ್ಪ ಅನ್ನೋ ರೀತಿ ಆಗ್ತಾಯಿದೆ. ಯಾಕಂದರೆ ಪ್ರತಿ ಬಾರಿಯೂ ಕೂಡ ಹೊರ ರಾಜ್ಯದವರಿಂದನೇ ಈ ರೀತಿಯಾದಂತಹ ಕೃತ್ಯಗಳು ಹೆಚ್ಚಾಗ್ತಾ ಇದೆ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆ, ಡ್ರಗ್ಸ್, ಪ್ರತಿಯೊಂದು ಪ್ರಕರಣಗಳಲ್ಲೂ ಹೊರ ರಾಜ್ಯದವರಿಂದನೇ ನಡೀತಾ ಇರೋದು. ಎಲ್ಲೋ ಒಂದು ಕಡೆ ಹೊರ ರಾಜ್ಯದವರು ಜೀವನ ಕಟ್ಕೊಳಕ್ಕೆ ಬಂದಿರ್ತೀರ, ಅದನ್ನು ಮಾತ್ರ ಮಾಡಿ ದಯವಿಟ್ಟು ನಮ್ಮ ರಾಜ್ಯದವರ ಒಳ್ಳೆತನವನ್ನು ಕೆಟ್ಟದಾಗಿ ಬಳಸ್ಕೊಳಕ್ಕೆ ಹೋಗಬೇಡಿ. ನಾವು ಪೊಲೀಸ್ ಇಲಾಖೆಗೆ ಹೇಳುವಂಥದ್ದು, ಆದಷ್ಟು ಇನ್ನಷ್ಟು ತಮ್ಮ ಕಾನೂನು ಕ್ರಮಗಳನ್ನು ಹೆಚ್ಚು ಭದ್ರತೆಗೊಳಿಸಬೇಕು ಅಂತ ಹೇಳ್ತೀನಿ. ನಾವು ಕೂಡ ಅಂದರೆ ಹೆಣ್ಣುಮಕ್ಕಳಾಗಿ ಹೊರಗಡೆ ಹೋಗುವಾಗ ಬರುವಾಗ ಅತಿ ಹೆಚ್ಚು ಹುಷಾರಾಗಿರಬೇಕು ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.